ಒಬ್ಬ ಬಿಂಬ ಇದ್ದಾನೆ, ಅವ ಸರ್ವೋತ್ತಮನಾಗಿದ್ದಾನೆ, ಸರ್ವರ ಬಿಂಬನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ, ಸರ್ವ ಪ್ರೇರಕ, ಸರ್ವರ ಧಣಿ, ಅದೇ ಹರಿಯೇ ಸರ್ವೋತ್ತಮನೆಂದು, ಸರ್ವೇಶ್ವರನೆಂದು, ಸ್ವರಮಣನೆಂದು, ಸರ್ವಾನುಗನೆಂದು, ಸರ್ವಮೂರ್ತಿ ನಮ್ಮ ಪುರಂದರ ವಿಠಲನ ಸರ್ವದ ಧ್ಯಾನಿಸಿ ಗರ್ವ ಬಡಿಯಲೇಬೇಕು, ಸಾಮಾನ್ಯವಲ್ಲ ಶ್ರೀಹರಿ ದೇವ. ಎಷ್ಟು ಸುಂದರವಾದ ನಿರೂಪಣೆ. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷೋಂತರ್ಯಾಮಿ. ಶ್ರುತಿ ಕೇಳಿದ್ರೂ ಕೇಳಕ್ ಚಂದ, ಕನ್ನಡ ಹೇಳಕ್ ಕೇಳಿದ್ರೂ ಚಂದ. ಅದಕ್ಕೋಸ್ಕರ ಆ ಶಾಸ್ತ್ರ ಓದಿರೋರು ಆ ದೇವರ ನಾಮಗಳನ್ನು ಮಾಡಬೇಕು. ಇಲ್ಲಿ ಎದುರಾಗಲ್ಲ. ಷಟ್ಶಾಸ್ತ್ರ ಸಂಪನ್ನರು ನಮ್ಮನ್ನ ಇವರು ಪ್ರಸನ್ನ ತೀರ್ಥರ ಪೂರ್ವಾಶ್ರಮದ ತಂದೆ ವಿದ್ಯಾ ರತ್ನಾಕರ ತೀರ್ಥರು ಅನ್ನೋರು, ಅವರು ನಾಮಗಿರಿಯ ನರಸಿಂಹನ ಮೇಲೆ ಒಂದು ಮಂಗಳದ ಹಾಡನ್ನು ಮಾಡ್ತಾರೆ. ಷಟ್ಶಾಸ್ತ್ರ ಸಂಪನ್ನರು ಸುಂದರವಾದ ಸಂಸ್ಕೃತದ ಲಾಲಿತ್ಯಗಳಿಂದ ಅಮೋಘವಾದ ಅರ್ಥ ಬರಬೇಕು, ಸರಳವಾಗಿರ್ಬೇಕು. ಆ ಸರಳತೆ ಅಮೋಘ ಅರ್ಥ ಇದೆಯಲ್ಲ, ಅದು ಎಲ್ರಿಗೂ ಸಾಧ್ಯವಾದ. ಭೂಮಿ ಮಂಡಲ ಕಾಮಿತಾರ್ಥದ ಸ್ವಾಮಿನೇ ಸತತಂ, ಭೂಮಿ ಮಂಡಲ ಕಾಮಿತಾರ್ಥದ. ಭೂಮಿ ಮಂಡಲ, ಭೂಮಿ ಮಂಡಲ ಎಲ್ಲಿವರೆಗಿದೆ? 25 ಕೋಟಿ ವಿಸ್ತೀರ್ಣವಾಗಿದೆ. ಶತಯೋಗಿ 25 ಕೋಟಿ ವಿಸ್ತೀರ್ಣವಾಗಿದೆ. ಪುರಂದರದಾಸರು ಹೇಳ್ತಾರೆ, 50 ಕೋಟಿ ವಿಸ್ತೀರ್ಣ ಭೂಮಿಯ ಸುತ್ತಿ ಬಂದೇನೆ ಹಾಗೂ ಕಾಣೆನೆ ಗುಮ್ಮನ ಗುಮ್ಮನಲ್ಲಿ ಹನೆಂದು ತೋರ ಮಾತಾಡ ಕರ್ಕೊಂಡು 25 ಕೋಟಿ ಯೋಜನ ವಿಸ್ತಾರವಾದ ಭೂಮಂಡಲದಲ್ಲಿ ಎಲ್ಲರ ಕಾಮಿತಾರ್ಥಗಳನ್ನು ಕೊಡ್ತಿರೋನು ನರಸಿಂಹ. ಯಾಕೆ? ಬಿಂಬ. ಎಷ್ಟು ಬ್ಯೂಟಿಫುಲ್ ಸ್ಮಾನ ಬಿಂಬ. ಆದ್ರಿಂದ ಎಲ್ಲಿ ಬಿಂಬ ಇಲ್ಲ, ಆದ್ರೆ ಎಷ್ಟು ಸರಳವಾಗಿದೆ ಅಂದ್ರೆ, ಭೂಮಿ ಮಂಡಲ ಕಾಮಿತಾರ್ಥದ ಸ್ವಾಮಿನೇ ಸತತಂ. ಖರ್ಚಿಗಿರ್ಚಾಕ್ಬಿಟ್ರೆ ಸಂಪತ್ತು ಅಂದ್ರೆ ನಿಸ್ಸೀಮ ವಿಭವ ಸುಧಾಮವರ ವಸು ದಾಯಕಾಯ ಗೇಯ ಸುಚರಿತ ಮಂಗಳಂ ನರಸಿಂಹ ದೇವರಿಗೆ. ಎಷ್ಟು ಸುಂದರವಾಗಿದೆ ನೋಡಿ. ಏನದು? ನಿಸ್ಸೀಮ ವಿಭವ. ಎಲ್ಲ ವಿಭವಕ್ಕೂ ಸೀಮತೆ ಇದೆ, ಒಂದರ್ಥ. ಅಂದ್ರೆ ಬೌಂಡ್ರಿ ಇದೆ, ಇತಿಮಿತಿ ಇದೆ, ಯೋಗ್ಯತೆ ಇದೆ, ಅಷ್ಟೇ ಅದ್ರ ಮೇಲೆ ಹೋಗಕ್ಕಾಗಲ್ಲ ಅಂತ. ನಿಸ್ಸೀಮ, ಬೌಂಡ್ರಿ ಇಲ್ಲ ಅಂತ ಒಂದರ್ಥ. ಇನ್ನೊಂದು, ಸೀಮಾ ಉಳ್ಳಂತಹ ಐಶ್ವರ್ಯಕ್ಕೆ ಅವರ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥ ನಿಸ್ಸೀಮ. ವರದರಾಜ ಇದ್ದಾಗ, ವರದಾನಂ ರಾಜ ಇದ್ದಾಗ. ಅದನ್ನ 2 ಅರ್ಥ 3 ಅರ್ಥ ಅದೇ ಪದದಲ್ಲಿ. ನಿಸ್ಸೀಮ ವಿಭವ. ವಿಭವ ಅಂದ್ರೆ ಲೋಕದ ಪದಾರ್ಥಗಳಾಗೋಯ್ತು. ಸ್ವಾಮಿ ಅದಕ್ಕೂ ನಿಯಾಮಕ ನಿಸ್ಸೀಮವಾಗಿ. ಇನ್ನೊಂದು ಅವನ ವಿಭವ ಯಾವುದು ಅಂದ್ರೆ ರಮಾದೇವಿಯರ ಗಂಡ. ರಮಾದೇವಿಯರಿಗೆ ವಿಭವ ಅಂತ ಹೆಸರು. ಯಾವ ವಿಭವ ಅದು ಅಂದ್ರೆ ಚೇತನಾತ್ಮಕವಾದ ವಿಭವ. ಎಲ್ಲರೂ ಉಂಟೆ ಪ್ರಪಂಚದಲ್ಲಿ. ನಮ್ಮನೆ ಚಿನ್ನ ಮಾತಾಡುತ್ತೆ ಗೊತ್ತಾ ಅಂದ್ರೆ, ಚಿನ್ನ ಹಾಕೊಂಡಿರೋಳು ಮಾತಾಡ್ತಿದ್ದಾಳೆ ಅಂತ ಅರ್ಥ. ಭೂಮಿ ಮಂಡಲ ಕಾಮಿತಾರ್ಥದ ಸ್ವಾಮಿನೇ ಸತತಂ. ಎಲ್ಲಾ ಕಾಲದಲ್ಲಿ ಸತತವಾಗಿ ಸಕಲ ಕಾಮಿತಾರ್ಥಗಳನ್ನ ಕೊಡ್ತಕ್ಕಂಥ ಅವನ ಸ್ವಾಮಿ. ಅವನ ವಿಭವ ಎಂತದ್ದು ನಿಂತದ್ದು. ಅವನ ಸ್ವಂತ ವಿಭವ ಎಂತದ್ದು? ಸುಧಾಮ ವರ. ವರ ಸುಧಾಮ ಅಂದ್ರೆ ಏನು? 3 ಲೋಕ ಒಂದು ಅಂತ. ಯಾವುದು? ಮುಕ್ತ ಲೋಕಗಳು. ಸುಧಾ, ಸುಧಾಮ, ಸಮೀಚೀನವಾದ ಧಾಮ. ಯಾವ ಧಾಮ? ಅದು ವರ. ಶ್ರೇಷ್ಠವಾದ ಧಾಮ ಯಾವುದು? ನಾಶವಿಲ್ಲದೆ ಇರೋ ಧಾಮ. ಯಾವ ನಾಶವಿಲ್ಲದೆ ಇರೋ ಧಾಮ? ಕ್ಷೇತ್ರದ್ವೀಪ ಅನಂತಾಸನ ವೈಕುಂಠ. ಅದೇ ಭೂ ವೈಕುಂಠ. ನೋಡಿದ್ರೆ ಎಲ್ಲ ಹೋಗ್ತಿಲ್ಲ, ಜನ ಕಲ್ಯಾಣಕ್ಕೆ ಬರ್ತಾ ಇರೋದು. ಸಮನ್ವಯ ಮಾಡ್ಬೇಕಷ್ಟು. ಶ್ರೀ ವಸುಧಾಮ ವರ ಅಂದ್ರಲ್ಲ, ಅದೇನೇ ವೆಂಕಟನಾಯಕಂ ಅಂತ ಕರೀತಾರೆ. ಅದನ್ನ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಇರ್ತಕ್ಕಂಥ ಈ ಪರ್ವತ ಏನಿದೆ, ಇದು ಮುಕ್ತ ಪರ್ವತ. ಆದ್ರಿಂದ ಇದಕ್ಕೆ ಭೂಮಿ ಮೇಲಿದೆ, ಆದ್ರಿಂದ ಇದನ್ನ ಭೂವೈಕುಂಠ ಅಂತ ಕರೀತಕ್ಕಂಥವರಾಗಿದ್ದಾರೆ. ಆದ್ರೆ ಬಾಕಿಯವರಿಗೆಲ್ಲ ಭೂಮಿ ಕೊಡೋನು ಯಾರು? ಅವನೇ ಮುಕ್ತಧಾಮಕ್ಕೆ ನಿಯಾಮಕನಾಗ್ಬಿಟ್ರೆ ಅಂದ್ರೆ ಎಂತ ಪದ ಆಗ್ತಾರೆ ನೋಡಿ. ಸುಧಾಮವರ ವಸುಧಾಯಕಾಯ ಗೇಯ ಸುಚರಿತ ಮಂಗಳಂ ನರಸಿಂಹ ದೇವರಿಗೆ. ವಸುಧಾ ಭೂಮಿ, ವಸು ಭೂದೇವಿ, ಅವಳಿಗೆ ಧಾ ತಂದು ಕೊಟ್ಟವನು. ವಸುಧಾ ಅಂದ್ರೆ ಭೂಮಿ ದೇವರು ಕೊಟ್ಟ, ನಮ್ಮ ಸುಡಿಗೆಲ್ಲ ಕೊಟ್ಟಿರೋದು. ಭೂದೇವಿ ಸ್ವೀಕಾರ ಮಾಡಿ ನಮ್ಗೆ ಅನುಗ್ರಹ ಮಾಡಿರೋದು, ನಮಗೆಲ್ಲ ಕೊಟ್ಟಿರೋದು. ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಅನ್ನಂತೆ ಸಿನಿಮಾದಲ್ಲಿ ತೋರಿಸ್ತಾ ಜೀ ಅಂತ ಬಂದ್ಬಿಡ್ತು ಭೂತಿಯಿಂದ ಅಂತ. ಹಾಗಲ್ಲ, ವಸುಧಾ ಆಯ್ತಲ್ಲ, ವಸುಧಾಯ ಅವಳಿಂದ ಯಾ ಪ್ರಾಪಣೆ ತಿರ್ಗ ನಮಗೆ. ಮತ್ತೆ ಕಾಯ ನೆರಬಿದ್ದೋಗುತ್ತಲ್ಲ ಭೂಮಿ, ಆಧಾರ ಯಾವುದು? ತಾನೇ ವಿಷ್ಣು ಕೂರ್ಮನಾಗಿ ಎದ್ದ. ವಸುಧಾಯ ಕಾಯ, ಭೂಮಿನೇ ಅವನ ಶರೀರ, ತಾನೇ ಹೊತ್ತಿದ್ದಾನೆ. ಒಂದು ರೂಪದಿಂದ ತದಾಕಾರ ತದ್ಭಿನ್ನ ಒಳಗಿದ್ದಾನೆ. ಮುಕ್ತಧಾಮ ನಿಯಾಮಕನಾದರೂ ಈ ಭೂಮಿಗೂ ಅವನೇ ನಿಯಾಮಕ.
ಇದನ್ನ ಅವನೇ ಹೊತ್ತಿದ್ದಾನೆ, ಕಾರ್ಯಕಾರಣ ಚೇಷ್ಟೆಯನ್ನ ಮಾಡ್ತಾ ಇದ್ದಾನೆ. ಗೇಯ ಎಲ್ಲಿ ಹೇಳಿದೆ ಅಂದ್ರೆ ಸಕಲ ಶ್ರುತಿಗಳು ಹೇಳ್ತಾ ಇದೆ ಗೇಯ. ಏನು ಗೇಯ ಅಂದ್ರೆ ಶ್ರುತಿಗಳು ಹೇಳ್ತಾ ಇದೆ ಸುಚರಿತ, ಅಂಥ ಶ್ರುತಿಗಳಲ್ಲಿ ಹೊಗಳಲ್ಪಟ್ಟ ಅನಂತ ಕಲ್ಯಾಣ ಗುಣಪೂರ್ಣತ್ವ ರೂಪದ ಅನೇಕ ಮಹಿಮೆಗಳನ್ನ ವರ್ಣಿಸಲ್ಪಡ್ತಕ್ಕಂಥವನು ನನ್ನ ನರಸಿಂಹದೇವರು. ಇವತ್ತೇನೋ ಬಂದ ಕಮ್ದಿಂದ ಇವನೊಬ್ಬನ ಕೊಂದುಬಿಟ್ಟ, ಪ್ರಹ್ಲಾದರಾಜನ ತೊಡೆ ಮೇಲೆ ಕೂರ್ಸ್ಕೊಂಡು ಮುತ್ತಿಕ್ಕಿ ಕಿರೀಟ ಇಟ್ಬಿಟ್ಟು ಹೊಡೋದ ಅಂತ ಅಷ್ಟೇ ತಿಳ್ಕೊಬೇಡ ಅಂತ ಮೊದಲನೇ ನುಡಿ. ನೀರಜೆ ಕ್ಷಣ ಧೀರ ರಕ್ಷಣ ಧೀರ ಧೀರಮಣ ಶೃಂಗಾರ ಜಲ ನಿಧಿ ಘೋರ ಭವ ಭಯ ಹಾರ ಸಾರ ತಾರ ನುತ ನುತ ಮಂಗಳಂ ನರಸಿಂಹ ದೇವರಿಗೆ. ಏನು ಸುಂದರವಾದ ಹಾಡ್ರಿ. ರಾತ್ರಿ ಪೂರ್ತಿ ನಿದ್ ಕೆಟ್ಟೋದ್ರು ಒಂದಿನ ಕುಶಾಮತ್ ಹತ್ಬಿಟ್ಟು ಈ ದೇವ್ರ ನಾಮ ತಗೊಂಡೆ, ಬೆಳಗ್ಗೆ ಸೂರ್ಯೋದಯ ಹಾಗೆ ಹೋಯ್ತು. ಅಷ್ಟು ವಿಚಾರಗಳನ್ನು ತೋರಿಸ್ತಾರೆ. ಆ ರಾಗು ಹಾಗೆ ತರ್ತಾರೆ, ಅಕ್ಷರ ವಿನ್ಯಾಸಗಳು ಕೂಡ ಹಾಗೆ ಇದೆ. ಹಾರ ಸಾರ ತಾರ ಏನಿದೆ ಒಳ್ಳೆ ಏನೋ ಜೋಡಣೆ ಮಾಡಿದಾರೆ ಅಷ್ಟೇ ಪದ ಸಾಹಿತ್ಯಕ್ಕೆ ಅಂತ ಅದ್ಭುತವಾದಂತೆ. ರಂಗನಾಮಣಿ ರಂಗನಾಯಕಿ ಸಂಗಲೋಲಹರೇ ಉತ್ತುಂಗ ಶುಭ ಗುಣ ಸಾಂಗ ನಮಗಿರಿ ಉತ್ತುಂಗ ಶುಭ ಗುಣ ಸಾಂಗ ನಮಗಿರಿ ರಾಮ ಭೂಮ ನಾಮ ನರಹರೆ ಮಂಗಳಂ ನರಸಿಂಹ. ಯಾರಿವನು? ಭುಜಂಗ ವಿಲಸಿತ ಮಂಗಳಂ ನರಸಿಂಹ. ಅದೇ ಅರ್ಥನೇ ಮೊದಲನೇ ಶ್ಲೋಕ. ಆದ್ರಿಂದ ವೆಂಕಟನಾಯಕಂ ಸುಧಾಮ ಕಾಯ ವಸುಧಾಯ ಕಾಯ ಗೇಯ ಸುಚರಿತಾತ್ವಂ ಅರ್ಥ ವೆಂಕಟನಾಯಕತ್ವಂ ಅಂತ ಅರ್ಥ. ಅದನ್ನ ಜ್ಞಾನಿಗಳು ಒಂದು ದೇವರನಾಮ ಮಾಡಿದ್ರು ಕೂಡ ಎಲ್ಲವನ್ನು ಹಿಪ್ಪೆ ಮಾಡ್ಬಿಟ್ಟಿರ್ತಾರೆ, ಅವರೇ ಯೋಗ್ಯತಾ ಅನುಸಾರವಾಗಿ. ಹಾಗಿಲ್ಲ ಅರ್ಥವನ್ನ ಮಾಡ್ತಕ್ಕಂಥವರಾಗಿದ್ದಾರೆ. ನಿವಾರ್ಯ ಸ್ವನಿಷ್ಠಾನೆ. ಯಾವ್ದು ಅನಿಷ್ಟ? ಘೋರ ಭವ ಭಯ. ಘೋರ ಭವ ಭಯ ಅನ್ನೋದು ಎಲ್ಲಿಂದ ಕಾರಣ? ನಿನ್ನ ಶರೀರದಿಂದ ಕಾರಣ. ಅಂತ ಶೃಂಗಾರ ಜಲನಿಧೆ, ಸೌಂದರ್ಯದ ಸಮುದ್ರ ಅಂದ್ರು. ಯಾಕೆ ಅದನ್ನು ಚಿಹ್ನೆ ಮಾಡಬೇಕು ಅಂದ್ರೆ ಅದು ನಿರ್ದುಷ್ಟತ್ವಕ್ಕೆ ಕಾರಣವಾದ ಲಕ್ಷಣ. ಆದ್ದರಿಂದ ನಾನು ಹೇಳುದು ಪ್ರತ್ಯಕ್ಷಕ್ಕೆ ಸಿಕ್ಕೋದು ಅದು ಒಂದೇ. ಗುಣದಿಂದ ಇವನ ನಿರ್ದುಷ್ಟ ಅಂತ ಬೇಗ ಹೇಳಲಿಕ್ಕೆ ಬರುವುದಿಲ್ಲ, ಯಾಕೆ ಗುಣ ಅನುಭವದಿಂದ ಬರ್ತದೆ. ಸೌಂದರ್ಯ ಎಂಬತಕ್ಕಂಥದ್ದು ಏಕಕಾಲಕ್ಕೆ ಪ್ರತ್ಯಕ್ಷಕ್ಕೆ ಕಾಣತಕ್ಕಂಥದ್ದು. ಅದಕ್ಕೆ ಆಚಾರ್ಯರ ನಿರ್ಣಯದಲ್ಲಿ ದ್ರೌಪದಾದಿ ಈ ರುಜು ಪತ್ನಿಯರುಗಳನ್ನು ವರ್ಣನೆ ಮಾಡಬೇಕಾದ್ರೆ, ರುಕ್ಮಿಣಿ ಸತ್ಯಭಾಮಾದಿ ದೇವತೆಗಳನ್ನು ವರ್ಣನೆ ಮಾಡಬೇಕಾದ್ರೆ ಪ್ರತ್ಯಕ್ಷಕ್ಕೆ ಸಿಗ್ತಕ್ಕಂಥದ್ದು ಸೌಂದರ್ಯ. ಆ ಸೌಂದರ್ಯ ಎಷ್ಟಿರುತ್ತೋ ಅಷ್ಟು ಜ್ಞಾನ ಇರುತ್ತೆ ಅಂತ ತಿಳ್ಕೊಂಡ್ಬಿಡು. ಆದ್ರಿಂದ ಪ್ರತ್ಯಕ್ಷಕ್ಕೆ ಸಿಗೋದು ಸೌಂದರ್ಯ. ಅದಕ್ಕೋಸ್ಕರನೇ ನಮ್ಮ ರತ್ನಾಕೃತಿ ಅಂತ ಹೇಳ್ತಾ ಇರ್ತಾರೆ, ಶೃಂಗಾರ ಜಲ ನಿಧಿ ಘೋರ ಭವ ಭಯ ಹಾರ. ಹಾರ ಅಂದ್ರೆ ಈ ಹಾರ ಅಲ್ಲ, ಘೋರ ಭವ ಭಯ ಹರ. ಹಾರ ಹರ ತೆಗೆಯುವವನು, ಹಾರ ಅನಂತ ಕಾಲದವರೆಗೂ ಈ ಕಾರ್ಯವನ್ನು ಮಾಡುವವನು ಅಂತ. ಒಂದ್ ಇಳಿ ಕೊಟ್ರೆ ಅನಂತ ಕಾಲದ ಕಾರ್ಯದ ಅರ್ಥ. ಅದಕ್ಕೆ ಶಿಕ್ಷಾಸ್ತ್ರ ಸಂಪನ್ನರು. ಒಂದ್ ಇಳಿ ಕೊಟ್ರೆ ನಾವು ಹಾರ ಅಂದ್ರೆ ಹೂವಿಂದ ಯಾತ್ರೆ ಕಟ್ಟಿದ್ರು ಅಂತ ಕೇಳ್ತೀವಿ, ಹಾರ ಹರ ಹಾರ. ಒಂದು ದೀರ್ಘ ಕೊಟ್ರೆ ಅನಂತ ಕಾಲದ ಸೂಚತ್ವ. ಆದ್ರಿಂದ ಘೋರ ಭವ ಭಯ ಹಾರತ್ವವನ್ನ ಅನಂತ ಕಾಲದಿಂದ ಜೀವರಾಶಿಗಳಿಗೆ ಮಾಡ್ತಾ ಇದ್ದಾನೆ. ಯಾಕೆ ಮಾಡ್ತಾ ಇದ್ದಾನೆ? ಸಾರ. ಏನ್ ಸಾರ? ಸಾರ ತಾರತರಂ ಹರಿಂ ನಿಶ್ಚಿತ್ಯ. ಸರ್ವೋತ್ತಮ ಅಂತ ಯಾರು ಉಪಾಸನೆ ಮಾಡ್ತಾ ಇದ್ದಾರೋ ಅವರಿಗೆ ಘೋರ ಭವಭಯ ಹಾರವನ್ನ ಮಾಡ್ತಾ ತಾರ, ಈ ಭವಸಾಗರದಿಂದ ತಾರಣೆ ಎಂಬತಕ್ಕಂಥದ್ದನ್ನು ಮಾಡ್ತಾ ಮೇಲೆತ್ತುತ್ತಾ ಇದ್ದಾನೆ. ತಾರ ನೂತ. ಏನು ಇದನ್ನ ಚಿಂತನೆ ಮಾಡ್ಬಿಟ್ಟು ಸುಮ್ಮನೆ ಕೂತಿರೋದಲ್ಲ. ನಮ್ಮ ಮಧ್ವಮತದ ವೈಲಕ್ಷಣ್ಯತೆ ದಾಸಭಾವ ಅನ್ನ. ನುತ ಅಂದ್ರೇನು? ಸರ್ವೋತ್ತಮತ್ವವಾದ ಈಶನಾದ ಭಗವಂತನಿಗೆ ದಾಸರೂಪದಿಂದ ನಮಸ್ಕಾರ ಮಾಡ್ತಾ ಇದ್ದನ್ನು ಚಿಂತೆ ಮಾಡ್ತಾ ಇರೋರನ್ನ ಮೇಲೆತ್ತು ಬಿಡ್ತಾನೆ.